ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಲ್ಯಾಬ್. ಇವತ್ತು ಸೂಪರ್ ಸಾಫ್ಟ್ ಗುಲಾಬ್ ಜಾಮೂನನ್ನು ಬಿರುಕು ಇಲ್ಲದಂತೆ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವಿತ್ ಟಿಪ್ಸ್ ಜೊತೆಗೆ ತಿಳಿಸ್ಕೊಡ್ತೀನಿ. ಸ್ಟೆಪ್ 1ನಲ್ಲಿ ಶುಗರ್ ಸಿರಪ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 175 ಗ್ರಾಮ್ಸ್ ರೆಡಿಮೇಡ್ ಜಾಮೂನ್ ಮಿಕ್ಸ್ನ ತೊಗೊಂಡಿರೋದ್ರಿಂದ ಒಂದು ಪಾತ್ರೆಗೆ 800 ಗ್ರಾಮ್ಸ್ ಸಕ್ಕರೆ ಹಾಗೂ 800 ml ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಜಾಮೂನ್ ಮಾಡಬೇಕು ಅಂದ್ಕೊಂಡು ಕೂಡಲೇ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಬಿಡ್ತಾರೆ, ನಂತರ ಶುಗರ್ ಸಿರಪ್ಪನ್ನು ಮಾಡ್ಕೊಳ್ತಾರೆ. ಇದು ಜಾಮೂನ್ ಬಿರುಕು ಬಿಡೋದಕ್ಕೆ ಮೊದಲನೇ ಸಾಧ್ಯತೆ ಆಗಿರುತ್ತೆ. ಆದ್ದರಿಂದ ಸಕ್ಕರೆ ಪಾಕವನ್ನು ಮೊದಲಿಗೆ ಮಾಡಿಕೊಳ್ಳೋದು ಒಳ್ಳೆಯದು. ಇಲ್ಲ, ನಾವು ಮೊದಲಿಗೆ ಹಿಟ್ಟನ್ನೇ ಕಲಿಸ್ಕೋತೀವಿ ಅನ್ನೋದಾದರೆ ಕಲಿಸ್ಕೊಂಡಿರುವಂತಹ ಹಿಟ್ಟಿಗೆ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಕವರ್ ಮಾಡಿ ರೆಸ್ಟ್ ಮಾಡೋದಕ್ಕೆ ಬಿಡಿ. ಸಕ್ಕರೆಯನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊಳ್ತಾ ಕರಗಿಸ್ಕೊಳ್ಬೇಕಾಗತ್ತೆ. ಸಕ್ಕರೆ ಕರಗಿದ ನಂತರ 1/4 ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಗೂ 1 ಟೇಬಲ್ ಸ್ಪೂನ್ ರೋಸ್ ವಾಟರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 5 ನಿಮಿಷಗಳ ತನಕ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ ಸಕ್ಕರೆ ಪಾಕವನ್ನು ಚೆನ್ನಾಗಿ ಕುದಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಶುಗರ್ ಸಿರಪ್ ತಯಾರಾಗಿದೆ. ಸ್ಟೆಪ್ 2ನಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನು ಇಲ್ಲಿ MTR ಅವರ ರೆಡಿಮೇಡ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಜಾಮೂನ್ ಮಿಕ್ಸನ್ನು ಕೂಡ ತೊಗೊಳ್ಬಹುದು. ಒಂದು ಮಿಕ್ಸಿಂಗ್ ಬೌಲಿಗೆ ರೆಡಿಮೇಡ್ ಜಾಮೂನ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ನೀರನ್ನು ಹಾಕಿಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನಾದ್ಕೊಳ್ಬಾರ್ದು, ಕೇವಲ ಕೈ ಬೆರಳುಗಳಲ್ಲೇ ಕಲಿಸ್ಕೊಳ್ಬೇಕು. 1/4 ಕಪ್ ನೀರನ್ನು 2 ಬಾರಿ ಹಾಕ್ಕೊಂಡು ಹಿಟ್ಟನ್ನು ಈ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಕೇವಲ 2ರಿಂದ 3 ನಿಮಿಷ ಮಾತ್ರ ನೆನೆಯೋದಕ್ಕೆ ಬಿಡಬೇಕು. 2 ನಿಮಿಷಗಳ ನಂತರ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಬಿರುಕು ಇಲ್ಲದಂತೆ ಮಾಡ್ಕೊಂಡಿದ್ದೀನಿ. ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಉಂಡೆಗಳನ್ನು ಯಾವುದೇ ಕಾರಣಕ್ಕೂ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಉಂಡೆಗಳು ಡ್ರೈ ಆಗೋದ್ರಿಂದ ಕೂಡ ಜಾಮೂನು ಬಿರುಕು ಬಿಡುವ ಸಾಧ್ಯತೆ ಇರುತ್ತದೆ. ಜಾಮೂನ್ ಉಂಡೆಗಳನ್ನು ಒದ್ದೆ ಬಟ್ಟೆಯಿಂದ ಕವರ್ ಮಾಡೋದ್ರಿಂದ ಡ್ರೈ ಆಗೋದನ್ನು ತಪ್ಪಿಸಬಹುದು. 3rd ಸ್ಟೆಪ್ ಬಂದ್ಬಿಟ್ಟು ಡೀಪ್ ಫ್ರೈ. ಮಾಡಿಕೊಂಡಂತಹ ಜಾಮೂನ್ ಉಂಡೆಗಳನ್ನು ಬಿಸಿಯಾದ ಎಣ್ಣೆಗೆ ಹಾಕಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಸರಿಯಾದ ಪ್ರಮಾಣದಲ್ಲಿ ಹೀಟ್ ಆಗಿಲ್ಲ ಅಂದರೂ ಕೂಡ ಜಾಮೂನು ಬಿರುಕು ಬಿಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಣ್ಣೆಯನ್ನು ಸರಿಯಾದ ಪ್ರಮಾಣದಲ್ಲಿ ಹೀಟ್ ಮಾಡಿಕೊಂಡು ಜಾಮೂನನ್ನು ಹಾಕ್ಕೊಳ್ಳಿ. ನಂತರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರುವ ತನಕ ಬೇಯಿಸಿಕೊಳ್ಳಿ. ನೋಡಿ, ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಜಾಮೂನ್ ಉಂಡೆಗಳು ಎಷ್ಟು ಪರ್ಫೆಕ್ಟ್ ಕಲರ್ ಹಾಗೂ ಬಿರುಕು ಇಲ್ಲದಂತೆ ಬಂದಿದೆ ಅಂತ ನೀವೇ ಗಮನಿಸ್ಬೋದು. ಪ್ರತಿಯೊಂದು ಜಾಮೂನ್ ಉಂಡೆಗಳು ಕೂಡ ಎಷ್ಟು ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ ಅಂತ. ಈಗ 4th ಸ್ಟೆಪ್ಪಿಗೆ ಹೋಗೋಣ. ಮಾಡ್ಕೊಂಡಿರುವಂತಹ ಜಾಮೂನ್ ಉಂಡೆಗಳನ್ನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಜಾಮೂನು ಸರಿಯಾದ ಪ್ರಮಾಣದಲ್ಲಿ ಸಕ್ಕರೆ ಪಾಕವನ್ನು ಹೀರ್ಕೊಳ್ಬೇಕಂದ್ರೆ ಜಾಮೂನ್ ಉಂಡೆಗಳು ಬಿಸಿ ಇರಬೇಕು ಹಾಗೂ ಸಕ್ಕರೆ ಪಾಕ ಬೆಚ್ಚಗಿರಬೇಕು. ಜಾಮೂನ್ ಉಂಡೆಗಳು ಸಕ್ಕರೆ ಪಾಕದಲ್ಲಿ ಕರೆಕ್ಟಾಗಿ ಡಿಪ್ ಆಗೋ ರೀತಿಯಲ್ಲಿ ಮೇಲಿಂದ ಸವರ್ಕೊಳ್ತಾ ಇದ್ದೀನಿ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. 2 ಗಂಟೆಯ ನಂತರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಜಾಮೂನುಗಳು ಬಿರುಕು ಇಲ್ಲದಂತೆ ಪರ್ಫೆಕ್ಟಾಗಿ ಬಂದಿದೆ ಹಾಗೂ ಸೈಜ್ ಕೂಡ ಡಬಲ್ ಆಗಿದೆ. ಈಗ ನಿಮ್ಮ ಮುಂದೆ ಸೂಪರ್ ಸಾಫ್ಟ್ ಗುಲಾಬ್ ಜಾಮೂನ್ ಬಿರುಕು ಇಲ್ಲದಂತೆ ತಯಾರಾಗಿದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜಾಮೂನ್ ಎಷ್ಟೊಂದು ಸಾಫ್ಟ್ ಹಾಗೂ ಜ್ಯೂಸಿಯಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ನನಗೆ ತಿಳಿದಿರುವಂತಹ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.